ಫೈಂಡ್ ದ ಸೆಂಟರ್ ಆ್ಯಂಡ್ ದ ರೇಡಿಯಸ್ ಆಫ್ ದ ಫಾಲೋಯಿಂಗ್ ಸರ್ಕಲ್. ಇಲ್ಲೊಂದು ಈಕ್ವೇಷನ್ ಇದೆ, ಅದನ್ನು ನಾವು ಈ ರೀತಿಯಲ್ಲಿ ರೀಡಿಫೈನ್ ಮಾಡಿ ಉತ್ತರ ಕಂಡುಹಿಡಿಬೇಕು. ಸರಿನಾ? ಸೊ ಅದೇ ಮೇನ್ ಅಜೆಂಡಾ. ಅದು ಹೇಗೆ ಮಾಡೋದು ಅಂತ ಹೇಳಿ ಇವಾಗ ಇಲ್ಲಿ ನೋಡ್ತೀವಿ. ಸೊ ಮೊದಲನೇದಾಗಿ ಏನೆಲ್ಲ ಕಂಬೈನ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡೋಣ. ಇಲ್ಲಿ ನಾವು ಎಕ್ಸ್ ಸ್ಕ್ವಯರ್ ಮೈನಸ್ 8x ಕಂಬೈನ್ ಮಾಡ್ಕೊಳ್ಳೋಣ. ಸೊ ಇದು ಹೇಗಾಗುತ್ತಿದ್ದು, ಎಕ್ಸ್ ಸ್ಕ್ವಯರ್ ಮೈನಸ್ 8x, ನೆಕ್ಸ್ಟು ಟರ್ಮ್ ಬಂದು ಪ್ಲಸ್ ವೈ ಸ್ಕ್ವೇರ್, ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ, ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 10y, ಅದಾಯಿತು ಅಂದಮೇಲೆ ಮೈನಸ್ 12 = 0 ಅಲ್ವಾ. ಇವಾಗ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಇಲ್ಲಾಂದರೆ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಉಪಯೋಗಿಸ್ಬೇಕಾಗುತ್ತೆ. ಇದ್ರ ಮೇಲೆ a ಸ್ಕ್ವೇರ್ ಇದೆ, ಇದು 2ab ಥರ ಕಾಣ್ತಾ ಇದೆ, ಬಟ್ ಬಿ ಸ್ಕ್ವೇರ್ ಇಲ್ಲ. ಸರಿನಾ? ಸೊ ಈ ಹೇಗಿದೆಯಾ ಇವಾಗ ಮುಂದುವರಿಯೋದು ಇದ್ರ ಮೇಲೆ. ಸೊ a ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬೇಕು ನಮಗೆ. ಸೊ ಇವಾಗ ಇದರಲ್ಲಿ ನಾನು ನೋಡ್ತು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಇದೆ, ಸರಿ. ಇದನ್ನು ಮೈನಸ್ 2 ಇಂಟು ಎ ಬಂದು ಇಲ್ಲಿ ಎಕ್ಸ್ ಆಗುತ್ತೆ, ಇಂಟು ಏನಾಗುತ್ತೆ ಇಲ್ಲಿ 4 ಬರುತ್ತೆ. 4 × 2 = 8 ಅಲ್ವಾ. ಪ್ಲಸ್ ಇವಾಗ ಇದನ್ನು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಬಿ ಏನಾಗುತ್ತೆ 4 ಸ್ಕ್ವೇರ್ ಆಗುತ್ತೆ. ಸರಿನಾ? ಒಪ್ಕೊತೀರಾ ಅದನ್ನು? ಸೊ ಇಲ್ಲಿ ನೋಡಿ ಯೋಚನೆ ಮಾಡಿ, ಇಲ್ಲಿ ಏನಾಯ್ತು, ಇಲ್ಲಿ 8x ಆಯಿತು, ಪ್ಲಸ್ 4 ಸ್ಕ್ವೇರ್ ಬರ್ದೀನಿ. ಅದು ಹೇಗೆ ಬಂತು ಅಂತ ಹೇಳಿ ಅದನ್ನು ಮಾತಾಡೋಣ. ಮತ್ತು ಮುಂದಿಂದು ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಇಂಟು ವೈ ಇಂಟು 2 ಇಂಟು ವಾಟ್ ಇಸ್ 10 5 ಅಲ್ವಾ. ಪ್ಲಸ್ ಇಲ್ಲೇನು ಬರುತ್ತೆ, ಇಲ್ಲಿ 5 ಸ್ಕ್ವೇರ್ ಬರಬೇಕು. ಸೊ ಇದು ನಿಮ್ಮ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಮತ್ತು ಕಾನ್ಸ್ಟೆಂಟ್ ಟರ್ಮ್ ಇದೆ, ಅದನ್ನು ಬರೆದು ಬಿಡೋಣ. ಮೈನಸ್ 12 = 0. ಆದರೆ ಇದು ಹೇಗೆ ಬಂತು, ಮೈನಸ್ 4 ಸ್ಕ್ವೇರ್ ಹೇಗೆ ಬಂತು, ಹೇಗಂತ ಹೇಳಿದ್ರೆ ಪ್ಲಸ್ 4 ಸ್ಕ್ವೇರ್ ಹೇಗೆ ಬಂತು ಅಂದರೆ ಮೈನಸ್ 4 ಸ್ಕ್ವೇರಿಂದ, ಪ್ಲಸ್ 5 ಸ್ಕ್ವೇರ್ ಹೇಗೆ ಬಂತು ಅಂತ ಹೇಳಿದ್ರೆ ಮೈನಸ್ 5 ಸ್ಕ್ವೇರಿಂದ. ಸರಿನಾ? ಇವಾಗ ಪ್ರಶ್ನೆ ಏನಂತ ಹೇಳಿದ್ರೆ ಹೇಗಪ್ಪ ಈ ಭಾಗ ಹೇಗೆ ಬರ್ದೆ ನಾನು, ಇದೇ ಸಾಧ್ಯ, ಅದನ್ನೇ ಅರ್ಥ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಹೇಗೆ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಅಡಿಟಿವ್ ಐಡೆಂಟಿಟಿ. ವಾಟ್ ಇಸ್ ಅಡಿಟಿವ್ ಐಡೆಂಟಿಟಿ? 0 ಶೂನ್ಯ. ಹಾಂ, ಇವಾಗ a ಪ್ಲಸ್ ಬಿ ಇದೆ ಅಂತ ತಿಳ್ಕೊಳ್ಳಿ. a ಪ್ಲಸ್ ಬಿ ಜೊತೆ ನಾನು ಏನು ಆ್ಯಡ್ ಮಾಡ್ಬೋದು ಸೊ ದಟ್ ಇಟ್ ರಿಮೀನ್ಸ್ ಸೇಮ್, ಬದಲಾಗಲ್ಲ ಅಂತ ಹೇಳಿದ್ರೆ ಹೌದು 0 ಆ್ಯಡ್ ಮಾಡ್ಬೋದು. ಸರಿನಾ? a ಪ್ಲಸ್ ಬಿ, ಈ 0ನ ಹೇಗೆ ಬರಿಬೋದು ನಾವು, ಹೇಗೆ ಬೇಕಾದ್ರೂ ಬರಿಬೋದು, -16 + 16. ಸರಿ ತಾನೆ? 0 is +16 and -16 ಏನು ಬೇಕಾದ್ರೂ ಆಗಿರ್ಬೋದು, ನಾನು ಹಾಗೆ ಬರೆದೆ. ನೆಕ್ಸ್ಟು a ಪ್ಲಸ್ ಬಿ, ಈ 16ನ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂತ ಬರ್ಕೊಬೋದಾ? ಸರಿ ತಾನೆ? ಸೊ ಇದೇ ರೀತಿಯಲ್ಲಿ ನಾವು a ಪ್ಲಸ್ ಬಿ ಬದಲಾಗಿ ಬೇರೆ ಏನೋ ಎಕ್ಸ್ಪ್ರೆಷನ್ ಇದೆ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾನು 0 ಆ್ಯಡ್ ಮಾಡಿದೆ, ಆ 0ನ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂತ ಬರೆದೆ. ಇಲ್ಲಿ 5 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂತ ಹೇಳಿ ಬರೆದೆ, ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಾ? ಇವಾಗ ಇದನ್ನು ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಮೇಕಿಂಗ್ ಯೂಸ್ ಆಫ್ ದ ಫಾರ್ಮುಲಾ a ಪ್ಲಸ್ ಆರ್ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ವಿಚ್ ಇಸ್ a ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ. ಸೊ ನೆಕ್ಸ್ಟು x -4 ದ ಹೋಲ್ ಸ್ಕ್ವೇರ್ ಆಗುತ್ತೆ. -4 ಸ್ಕ್ವೇರ್, ನಾನು ಇದನ್ನು -16 ಅಂತ ಹೇಳಿ ಮುಂದಿನ ಲೈನಲ್ಲಿ ಬರ್ತಾಯಿದ್ದೀನಿ. ಮತ್ತು ಪ್ಲಸ್ ಇದು 5 ಪ್ಲಸ್ y ಪ್ಲಸ್ 5 ದ ಹೋಲ್ ಸ್ಕ್ವೇರ್ ಆಗ್ತಾಯಿದೆ. ಇಲ್ಲಿ -25 ಅಂತ ಹೇಳಿ ಸೈಡಲ್ಲಿ ಬರ್ಕೊತಾ ಇದ್ದೀನಿ. -12 = 0. ಸರಿನಾ? ಸೊ ಇದನ್ನೆಲ್ಲ ನಾನು ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು x -4 ದ ಹೋಲ್ ಸ್ಕ್ವೇರ್ ಪ್ಲಸ್ y ಪ್ಲಸ್ 5 ದ ಹೋಲ್ ಸ್ಕ್ವೇರ್ ಇದನ್ನೆಲ್ಲ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 53 ಬರುತ್ತೆ. ಸೊ ಈ ರೀತಿಯಲ್ಲಿ ಬರ್ಕೊತಾ ಇದ್ದೀನಿ. ಈ 53ನ ನಾನು √5 ದ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೊತಾ ಇದ್ದೀನಿ. ಇದು ಹೇಗೆ ಸಾಧ್ಯ, ಅದು ಹೆಂಗೆ ಬಂತದು? ದಿಸ್ ಇಸ್ ಬಿಕಾಸ್ ಆಫ್ ದ ಫಾರ್ಮುಲಾ a to the power of n whole to the power of m which is a to the power of
ಎನ್ ಇಂಟು ಎಮ್ಮಿಂದ. ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹೇಳ್ತೀನಿ ನಾನು. ಹೇಗೆ ಬಂತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇವಾಗ ನಾನು e to the power of ಅಂತ ಹೇಳಿ ಬರ್ಕೊಬೋದು, ಸರಿನಾ. e to the power of 1ನ 2/2 ಅಂತ ಹೇಳಿ ಬರ್ಕೊಬೋದು, ಹೌದಲ್ಲ. 1 is nothing but 2/2. 3/3 ಬರ್ಕೊಬೋದಾಯಿತು, ನಾನು 2/2 ಅಂತ ಬರ್ಕೊಂಡಿದ್ದೀನಿ. ಇವಾಗ a to the power of 2 ಅಂದರೆ ಏನೋ ಸ್ಕ್ವೇರು, /2 ಅಂತ ಹೇಳಿದ್ರೆ ರೂಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ರೈಟ್ ರೂಟ್ ಆಫ್ a ಸ್ಕ್ವೇರ್. ಹಾಗಾಗಿ ನಾನು 53ನ ರೂಟ್ ಆಫ್ 53 ಸ್ಕ್ವೇರ್ ಅಂತ ಹೇಳಿ ಬರ್ಕೊಬೋದು, ಯಾಕಂದರೆ ಇವೆರಡು ಕ್ಯಾನ್ಸಲ್ ಹಾಕ್ಕೊಂಡು 53 ವಾಪಸ್ ಬರುತ್ತೆ, ಸರಿ ತಾನೆ. ಹಾಂ, ಇವಾಗ ಆಲ್ಮೋಸ್ಟ್ ಉತ್ತರ ಬಂತು. ಸೊ ಏನು ಬರಬೇಕಿಲ್ಲಿ, ಆನ್ ಕಂಪೇರಿಂಗ್ with what? With the standard form of the equation of a circle which is equal to correct. ಏನು ಬರ್ತಿಲ್ಲಿ, ಇಲ್ಲಿ h ಬಂದು -h ಬಂದು -4 ಆಗುತ್ತೆ. ಸೊ ಹಾಗಾಗಿ h is equal to 4 ಆಗುತ್ತೆ, ಸರಿನಾ. ಮತ್ತು ನೆಕ್ಸ್ಟು -k ಬಂದು 5 ಆಗುತ್ತೆ. ಇಲ್ಲಿ ಇಂಡೈರೆಕ್ಟಾಗಿ k is equal to -5 ಆಯಿತು, ಸರಿ ಅಲ್ವಾ. -h -4 ಇದೆ, -k +5 ಇದೆ. ಸೊ ಇವೆರಡು ಕಡೆ ನಾನು ನೆಗೆಟಿವ್ ಇಲ್ಲ ಅಂತ ಹೇಳಿ ಮಲ್ಟಿಪ್ಲೈ ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಮಾಡ್ತು ಅಂತ ಹೇಳಿದ್ರೆ ಇದಾಗುತ್ತೆ ಅಲ್ವಾ. ಸೊ h ಮತ್ತು k ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ಏನೋ, ಆರ್ ಸರ್ಕಲ್ಸ್ ಸೆಂಟರ್ ಇಸ್ ಗಿವನ್ ಬೈ 4, -k and the radius is root of 53 units. ಸೊ ಇದೆ ನಿಮ್ಮ ಉತ್ತರ.